ನೋಡಿ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಶಿವಮೊಗ್ಗ ಹೊಸ ಆಗಿರೋ ಫಾರ್ಮು. ಇಲ್ಲಿ ಹಸುಗಳು ಅವೈಲೇಬಿಲಿಟಿ ಇರುತ್ತೆ. ಒಳ್ಳೆ ಹಸುಗಳು, ಬ್ರೀಡ್ಗಳು, ಒಳ್ಳೆ ಹಸುಗಳು, ತಳಿಗಳು ಅವೈಲೇಬಿಲಿಟಿ ಇರುತ್ತೆ. ಯಾರಿಗೆ ಬೇಕಾದರೂ ನೋಡಿ ಬ್ರೀಡ್ ಹೇಗಿದೆ. ಈ ಥರ ಹಸು 30 ಲೀಟ್ರ್ ಹಸು, ಇದು 30 ಲೀಟ್ರ್ ಹಸು. ಇದು ನೋಡಿ, ಇದು ನಿಮ್ಮ ಯಾವುದಿಗೆ ಕನಕಪುರ ಅಲ್ಲ, ಕನಕಪುರ ಹೋಗಿದೆ ನೋಡಿ. ಹೇಳಮ್ಮ ನೋಡಿ, ಈ ಆಕಳು ನೋಡಿ, ಇದು ಕನಕಪುರ ಹೋಗಿದೆ. ಕರ ಹಾಕಿದೆ, ಹೆಣ್ಗರ ಹಾಕಿದೆ. ಇದು ಎಷ್ಟು ಚೆನ್ನಾಗಿದೆ ಬ್ರೀಡು. ನೋಡಿ ಸ್ನೇಹಿತರೆ, ಈ ಥರ ಹಸುಗಳನ್ನು ಸಾಕಿ ಡೈರಿ ಫಾರ್ಮ್ ಯಾವ ರೀತಿ ಸಕ್ಸಸ್ ಮಾಡಬೇಕು ಅನ್ನೋದು ಈ ಹಸುಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಯಾವ ರೀತಿ ಇದ್ದಾವೆ ಕೆಚ್ಚಲು. ಇದು ನೋಡಿ 27 ಆಕಳುಗಳು ಕೊಟ್ಟಿದ್ದೀವಿ ನಾವು. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಹಸುಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈ ಥರ ಹಸುಗಳನ್ನು ಆಯ್ಕೆ ಮಾಡ್ಕೊಂಡಾಗ ನಿಮ್ಮ ಡೈರಿ ಫಾರ್ಮ್ ಸಕ್ಸಸ್ಫುಲ್ ಕಡೆ ಆಗುತ್ತೆ. ನೀವು ಮಾಡೋ ಕೆಲಸನೇ ಎಷ್ಟೆಲ್ಲದೂ ಮಾಡ್ತಾ ಇರ್ತೀರಾ, ಆದರೆ ಆಯ್ಕೆ ನೋಡಿ ಯಾವ ರೀತಿ ನಿಂತು ನೋಡಿ. ಹಸು ಇನ್ನೂ 20 ದಿನ ಟೈಮ್ ಇದೆ. ಯಾವ ರೀತಿ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಇದು ನೋಡಿ, ಇದು ಪ್ಯೂರ್ ಬ್ರೀಡು. ಇದು ಹೆಚ್ಚು ಕಡಿಮೆ 20 ದಿನ ತೊಗೊಳುತ್ತೆ. ಬೇಕಾದರೆ ಬೇಗ ಬುಕ್ ಮಾಡ್ಕೊಳ್ಳಿ. ಇದೊಂದು ಉಳಿದಿದೆ ಸ್ನೇಹಿತರೆ ಈಗ. ಆಮೇಲೆ ಇದು ದೊಡ್ಡ ಹಸು ಒಂದು ಉಳಿದಿದೆ, 30 ಲೀಟ್ರ್ ಹಾಲು. ಇದು ಕ್ವಾಲಿಟಿ ಇದೆ ನೋಡಿ. ಇದು ಇದೆಯಲ್ಲ, ಇದು ಮೊದಲನೇ ಮೊಣಕ. ಇದು ಚೆನ್ನಾಗಿದೆ ಹಸು. ಇದು 12 ಲೀಟ್ರ್ ಹಾಲು ಬರ್ತಾಯಿದೆ ಒಂದು ಟೈಮಲ್ಲಿ, ಭಾಳ ಚೆನ್ನಾಗಿದೆ. ಇದೊಂದು ನೋಡಿ, ಇದೊಂದು ನಿಮ್ಮ ಗಿರ್ಲ್ಯಾಂಡು ಹಸು. ಒಳ್ಳೆ ಹಸು, ಒಳ್ಳೆ ತಳಿ. ಹೆಚ್ಚು ಕಡಿಮೆ 11-12 ಲೀಟ್ರ್ ಹಾಲಿದೆ ಪ್ರತಿ ಟೈಮಲ್ಲಿ. ಆಮೇಲೆ ಇದನ್ನು ಮೊಣಕ ನೋಡಿ, ಸೂಪರ್ ಬ್ರೀಡು, ಭಾಳ ಒಳ್ಳೆ ಬ್ರೀಡು ಮೊಣಕ, 2 ಹಲ್ಲಿಂದು. ಇದೊಂದಿದೆ. ಆಮೇಲೆ ಇದು 2ನೇ ಲೆಪ್ಟೇಷನ್ನು. ಇದು ಸೂಪರ್ ಹಸು ಇದೆ. ಹೆಚ್ಚು ಕಡಿಮೆ ಒಳ್ಳೆ ನೋಡಿ, ಕ್ವಾಲಿಟಿ ಇದೆ. ಎಲ್ಲರೂ ಹಸುಗಳು ಬೇಕಾದರೂ ನಮ್ಮ ನಿಸರ್ಗ ಫಾರ್ಮಿಗೆ, ಡೈರಿ ಫಾರ್ಮಿಗೆ ಯಾವ ಬೇಕಾದ್ರೂ ವಿಸಿಟ್ ಮಾಡ್ಬೋದು. ಬಂದು ಹಸುಗಳನ್ನು ಆಯ್ಕೆ ಮಾಡ್ಕೋಬೋದು. ಪ್ರತಿ ವಾರ ನಮ್ಮಲ್ಲಿ ಹಸುಗಳು ಬರ್ತಾ ಇರ್ತವೆ. ನೋಡಿ ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಒಂದು ಟ್ರೈನಿಂಗ್ ಸೆಂಟ್ರ್ ಮಾಡ್ತಾಯಿದ್ದೀವಿ. ಟ್ರೈನಿಂಗ್ ಸೆಂಟ್ರ್ ಅಂದರೆ ಹೈನುಗಾರಿಕೆ ಯಾವ ರೀತಿಯಾಗಿ ಒಂದು ಒಳ್ಳೆ ರೀತಿಯಾಗಿ ನೀವು ಸಕ್ಸಸ್ಫುಲ್ ಕಡೆ ಹೋಗಬೇಕು, ಯಾವ ರೀತಿಯಾಗಿ ದುಡಿಬೋದು, ಎಷ್ಟು ದುಡಿಬೋದು, ಏನು ಎತ್ತ ಎಲ್ಲ ಮಾಹಿತಿ ಕೊಡ್ತೀವಿ. ನಮ್ಮ ಜೊತೆ ಸೇರ್ಕೊಂಡವರು ಆಲ್ಮೋಸ್ಟ್ ಎಲ್ಲರೂ ಸಕ್ಸಸ್ಫುಲ್ಲಾಗಿ ದುಡಿತಿದ್ದಾರೆ. ನೋಡಿ ಸ್ನೇಹಿತರೆ, ಇವತ್ತು ನಮ್ಮ ಕೋಚಿಂಗ್ ಸೆಂಟ್ರಿಗೆ ಸೇರಬೇಕು ಅಂದರೆ ಕೆಲವೊಂದು ಫಾರ್ಮ್ ಫಿಲಪ್ ಮಾಡಿ ನಮ್ಮ ಜೊತೆಗೆ ಸೇರಬೇಕಾಗತ್ತೆ. ಬನ್ನಿ, ಸಕ್ಸಸ್ಫುಲ್ಲಾಗಿ ಲಕ್ಷಗಟ್ಟಲೆ ದುಡಿಯುವಂಥ ಆಪರ್ಚುನಿಟಿ ನಮ್ಮ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಸಿಗುತ್ತೆ ನಿಮಗೆ. ಕನಿಷ್ಠ ಪಕ್ಷ ಈ ರೀತಿಯಾಗಿ ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡು ಹೋದರೆ ಡೈರಿ ಫಾರ್ಮ್ ನೋಡಿ, ನಮ್ಮ ಆಲ್ಮೋಸ್ಟ್ ಈ ರೀತಿ ಹಸುಗಳು ಕಟ್ಟಿದ್ದೀವಿ. ಯಾವ ರೀತಿ ಇದೆ ನೋಡಿ ಸ್ನೇಹಿತರೆ, ಕಾಮೆಂಟ್ ಮಾಡಿ. ನಿಮಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ. ನೋಡಿ ಹಸುಗಳು ಯಾವ ರೀತಿ ಇದ್ದಾವೆ. ಹಸುಗಳು ಕರುಗಳು ಕೇಳಿದ್ದಾರೆ. ಕರುಗಳು 1 ತಿಂಗಳು ಬಿಟ್ಟು ನಿಮಗೆ ಕರುಗಳು ಸಿಗ್ತವೆ. ಕರುಗಳು ಬೇಕಾದರೂ ಅಡ್ವಾನ್ಸ್ ಬುಕ್ ಮಾಡ್ಕೋಬೇಕಾಗತ್ತೆ. ಅವ್ರಿಗೆ ಕರುಗಳು ಕೊಡ್ತೀನಿ. ನೋಡಿ ಹಸುಗಳು ಬ್ರೀಡು ಯಾವ ರೀತಿ ಇದೆ. ಪೂರ್ತಿ ಡೈರಿ ಫಾರ್ಮಿನ ನಾವು ಚಿತ್ರಣ ತೋರಿಸ್ತೀವಿ ನಿಮಗೆ. ಒಳ್ಳೆ ಹಸುಗಳು. ಮತ್ತು ಕಡಿಮೆ ದರದ ಶೆಡ್ಡಿಗೂ ಸಿಕ್ಕಾಪಟ್ಟೆ ದುಡ್ಡು ಹಾಕಿಲ್ಲ. ಕಡಿಮೆ ದರದಲ್ಲಿ ಶೆಡ್ ಮಾಡಿದ್ದೀವಿ. ಹಸುಗಳು ಆರಾಮಾಗಿ ಮೇಯ್ಕೊಂಡು ಆರಾಮಾಗಿದ್ದಾವೆ. ನೆಮ್ಮದಿಯಿಂದ ಮೇವು ತಿನ್ಕೊಂಡಿದ್ದಾವೆ ನೋಡಿ ಸ್ನೇಹಿತರೆ. ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ನಮ್ಮ ಕೋಚಿಂಗ್ ಸೆಂಟ್ರಿಗೆ ಸೇರೋರು ಎಲ್ಲರೂ ನಿಮಗೆ ವಾಟ್ಸಪ್ಪಿಗೆ ಬನ್ನಿ, ಮೆಸೇಜ್ ಹಾಕಿ. ಪ್ರತಿ 2ನೇ ಶನಿವಾರ ಮತ್ತು 4ನೇ ಶನಿವಾರ ಟ್ರೈನಿಂಗ್ ಇರುತ್ತೆ. ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಳಿ. ಎಲ್ಲ ರೀತಿಯಿಂದಲೂ ಲಕ್ಷಗಟ್ಟಲೆ ಯಾವ ರೀತಿ ದುಡಿಬೋದು, ಹಸುಗಳಲ್ಲಿ ಯಾವ ರೀತಿ ದುಡಿಬೋದು, ಕರುಗಳಲ್ಲಿ ಯಾವ ರೀತಿ ದುಡಿಬೋದು, ಎಲ್ಲದನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಮತ್ತು ನಿಮಗೆ ಏನಾದರೂ ನಾವು ತಿಳಿಸ್ಕೊಟ್ಟಿದ್ದು ಇಷ್ಟ ಆಗಿಲ್ಲ ಅಂದರೆ, ನೀವು ಕೊಟ್ಟಿರೋ ಏನು ಅಮೌಂಟ್ ಇದೆಲ್ಲ ಅದು ವಾಪಸ್ ಕೊಡೋ ನಮ್ಮದು ಆಪರ್ಚುನಿಟಿ ಇರುತ್ತೆ. ಸೊ ತಾವು ನಮ್ಮ ಒಂದು ಚಾನಲ್ ಜೊತೆಗೆ ಸೇರ್ಕೊಳ್ಳಿ. ಬನ್ನಿ, ನಮ್ಮ ಒಂದು ಡೈರಿ ಫಾರ್ಮ್ ಶಿವಮೊಗ್ಗಕ್ಕೆ ಬನ್ನಿ. ಹಸುಗಳನ್ನು ನೋಡ್ಕೊಳ್ಳಿ, ಆಯ್ಕೆ ಮಾಡ್ಕೊಳ್ಳಿ. ಮತ್ತು ಮಾಹಿತಿಗಳನ್ನು ತಿಳಿದು ತಾವೊಂದು ಡೈರಿ ಫಾರ್ಮ್ ಸಕ್ಸಸ್ಫುಲ್ಲಾಗಿ ಎಲ್ಲರೂ ದುಡಿತಿದ್ದಾರೆ. ತಾವು ಒಂದು ದುಡಿಮೆಯಲ್ಲಿ ಈ ಹಸುಗಳ ಮತ್ತು ಹೈನುಗಾರಿಕೆಯಲ್ಲಿ ಯಾವ ರೀತಿ ದುಡಿಬೋದು, ಎಷ್ಟು ಮಟ್ಟದಲ್ಲಿ ದುಡಿಬೋದು, ಯಾವ ರೀತಿ ದುಡಿಬೋದು, ಕನಿಷ್ಠ ಪಕ್ಷ ಹಾಲು ತೆಗೆದ್ರು ಎಷ್ಟು ದುಡಿಬೋದು ಅನ್ನೋದನ್ನು ಪೂರ್ಣ ರೀತಿಯಿಂದ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂತ ಹೇಳಿ, ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಇರೋ ಹಸುಗಳನ್ನು ನಾವು ರಿಪ್ಲೇಸ್ ಮಾಡೋಂಥ ಇದಿದೆ. ಆಮೇಲೆ ನೋಡಿ, ಕೆಲವೊಂದು ಗಬ್ಬ ನಿಂತಿಲ್ಲ, ಆ ಹಸುಗಳಲ್ಲಿ ಗಬ್ಬ ಕೊಡುವಂಥ ಇದಿದೆ. ಸೊ ಎಲ್ಲ ರೀತಿಯಿಂದನೂ ನಾವು ಡೈರಿ ಫಾರ್ಮ್ನ ಸಕ್ಸಸ್ ಕಡೆ ತೊಗೊಂಡು ಹೋಗ್ತಾಯಿದ್ದೀವಿ. ನಮ್ಮ ಡೈರಿ ಫಾರ್ಮ್ಗೆ ಇವತ್ತು ಭಾಳ ಚೆನ್ನಾಗಿ ನಡೀತೀವಿ ನೋಡಿ. ಹಸುಗಳು ಬರ್ತವೆ, ಹಾಲು ಕೊಡ್ತಾ ಇರ್ತವೆ, ಹಾಲು ಹೋಗ್ತಾ ಇರುತ್ತೆ. ಸೊ ಅದ್ರ ಜೊತೆಗೆ ಹಸುಗಳು ಬಂದರೂ ನಾವು ಸೇಲ್ ಮಾಡ್ತೀವಿ. ಆಲ್ಮೋಸ್ಟ್ 27 ದನ ಬಂದಿದ್ದು ಸ್ನೇಹಿತರೆ. 27 ದನದಲ್ಲಿ ನೋಡಿ ನಮ್ಮದು ಇನ್ನೂ 15 ದನ ಎಷ್ಟು ಉಳಿದಾವೆ ಪರ್ಮಿಷಣ? 27ರಲ್ಲಿ 8, 9 ಉಳಿದಿರ್ಬೇಕಲ್ಲ. 8 ಅಥವಾ 9 ಅವೆರಡು ಹೋಗುತ್ತಲ್ಲ, 7 ದನ ಉಳಿದೇವೆ. ಮತ್ತೆ ಲಾಟ್ ಬರ್ತಾ ಇರುತ್ತೆ. ಹಸುಗಳನ್ನು ಆಯ್ಕೆ ಮಾಡುವಾಗ ಬಹಳ ನಿಗಾ ಇಟ್ಟು ಆಯ್ಕೆ ಮಾಡಿ. ನಿಮಗೆ ಹಸು ಸಕ್ಸಸ್ಫುಲ್ ಮಾಡಬೇಕಂದ್ರೆ, ಒಳ್ಳೆ ಡೈರಿ ಫಾರ್ಮ್ ಮಾಡಬೇಕು ಅಂದರೆ
ಹಸುಗಳ ಪಾತ್ರ ಭಾಳ ಮುಖ್ಯ. ಒಳ್ಳೆಯ ಹಸುಗಳ ನೀವು ಆಯ್ಕೆ ಮಾಡಿಕೊಂಡಾಗ ನಿಮ್ಮ ಡೈರಿ ಫಾರ್ಮ್ ಸಕ್ಸಸ್ ಕಡೆ ಹೋಗೋದ್ರಲ್ಲಿ ಅನುಮಾನ ಇಲ್ಲ ಸ್ನೇಹಿತರೆ. ನೋಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನಮ್ಮ ಒಂದು ಏನಿದೆ ನಮ್ಮ ಒಂದು ಫಾರ್ಮಿಂಗ್ ಒಂದು ಸಿಸ್ಟಮು ಮತ್ತು ಕಡಿಮೆ ಖರ್ಚು, ನಿಮಗೆ ಖರ್ಚು ಕಡಿಮೆ ಉಳಿದ್ಬಿಟ್ರೆ ನೀವು 5,000 ರೂಪಾಯಿ ನೀವು ಏನು ಲಕ್ಷಗಟ್ಟಲೆ ಹಾಕ್ತಿರಲ್ಲ, 5,000 ರೂಪಾಯಿ ಒಂದು ಸಲ ಡೊನೇಷನ್ ಮಾಡಿದಾಗ, ಫೀಸ್ ಅಂತ ಮಾಡಿದಾಗ 5,000 ರೂಪಾಯಲ್ಲಿ ನಿಮಗೆ ಎಷ್ಟೋ ಒಂದು ಲಕ್ಷಗಟ್ಟಲೆ ಖರ್ಚು ಉಳಿದ್ಬಿಡುತ್ತೆ. ಸೊ ಅದಕ್ಕೆಲ್ಲ ನಾವು ನಿಮಗೆ ಕೂಲಂಕುಷವಾಗಿ ಎಲ್ಲ ಮಾಹಿತಿ ಕೊಡ್ತೀವಿ. ನಿಮಗೆ ನಮ್ಮವರು ಇಲ್ಲಿ ಹಸುಗಳ ಬಗ್ಗೆ ಮಾಹಿತಿ ಎಲ್ಲದು ಏನು ಎತ್ತ ಅಂತ ಎಲ್ಲ ಬಗ್ಗೆಯೂ ಮಾಹಿತಿ ಕೊಟ್ಟು ನಿಮಗೆ ತಿಳಿಸಿ ಡೈರಿ ಫಾರ್ಮ್ ಸಕ್ಸಸ್ಫುಲ್ ಮಾಡೋಕೊಡೆ. ಮತ್ತು ನಿಮ್ಮ ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ ಬಗ್ಗೆಯೂ ಟ್ರೈನಿಂಗ್ ಇರುತ್ತೆ. ಯಾರು ಇರ್ತಾರೆ ಮತ್ತು ಹಸುಗಳು ಬೇಕಾದವರು ಬನ್ನಿ, ಹಸುಗಳಿದ್ದಾವೆ, ಬಂದು ತೊಗೊಂಡೋಗಿ. ಒಳ್ಳೆ ಲೆಕ್ಟೇಷನ್ ಹಸುಗಳಿದ್ದಾವೆ, ಒಳ್ಳೆ ಕರುಗಳಿದ್ದಾವೆ. ಎಲ್ಲದು ಬಂದು ನೀವು ನಮ್ಮ ಚಾನಲ್ ಜೊತೆಗೆ ಸೇರ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ಓಕೆ, ಧನ್ಯವಾದಗಳು.